ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 29ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 29. ಸ ಏವ ಭಗವಾನದ್ಯ ಹೇಲನಂ ನಗಣಯ್ಯನಃ ಗೃಹೇಶು ಜಾತೋ ಗ್ರಾಮ್ಯಾಣಾಂ ಯಸ್ವಾನಾಂ ಪಕ್ಷಪೋಷಣಃ. ಅನುವಾದ: ನಮ್ಮಂತಹ ಗೃಹಸ್ಥರ ಉಪೇಕ್ಷೆಯನ್ನು ಲಕ್ಷಿಸದೆ ಅದೇ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರನ್ನು ಪೋಷಿಸುವುದಕ್ಕಾಗಿ ನಮ್ಮ ಮನೆಗಳಲ್ಲಿ ಕಾಣಿಸುವನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಎಷ್ಟೋ ಜನ್ಮಗಳು ಕಳೆದ ಮೇಲೆ ಪರಿಪೂರ್ಣ ಯೋಗ ಸಮಾಧಿಯಿಂದ ಪರಿಪಕ್ವವಾಗಿರುವಂತಹ ಯೋಗಿಗಳು ಏಕಾಂತ ಸ್ಥಳಗಳಲ್ಲಿ ಆ ಭಗವಂತನ ಪಾದಕಮಲಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ತುಂಬಾ ಜನಜಂಗುಳಿ ಇರುವಂತ ಜಾಗಗಳಲ್ಲಿ ಯೋಗ ಧ್ಯಾನ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಅರ್ಥ. ಸೊ ಅಂಥವ್ರು ಅದು ಏಕಾಂತ ಸ್ಥಳಗಳಲ್ಲಿ ಹೋಗಿ ಅಲ್ಲಿ ಸಾಧನೆ ಮಾಡಿ ಭಗವಂತನನ್ನ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತನ್ಬಿಟ್ಟು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮಂತ ಗೃಹಸ್ಥರ ಉಪೇಕ್ಷೆಯನ್ನು ಲಕ್ಷ್ಯ ಮಾಡದೆ. ಅಂದ್ರೆ ಅರ್ಥ ಏನು? ನಾವು ಗೃಹಸ್ಥರು, ಗಲಾಟೆಯಲ್ಲಿ ಜನಸಂದಣಿಯಲ್ಲಿ ಇರುವಂಥವ್ರು, ಆದ್ರೆ ನಾವು ಭಗವಂತನನ್ನ ಉಪೇಕ್ಷಿಸ್ತೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಅರ್ಥ. ಅದನ್ನೂ ಕೂಡ ಲೆಕ್ಕಿಸದೆ ಅವನು ಅದೇ ಭಗವಂತ ತನ್ನ ಭಕ್ತರನ್ನ ಪೋಷಿಸೋದಕ್ಕೋಸ್ಕರ ನಮ್ಮಂಥವ್ರ ಮನೆಗಳಲ್ಲಿ ಕಾಣಿಸ್ಕೊಳ್ತಾನೆ ಅಂತನ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರ, ಯೋಗ ಸಾಧನೆ ಮಾಡುವಂಥವ್ರು ಏಕಾಂತ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಸಾಧನೆಗಳು ಎಷ್ಟೋ ಜನ್ಮಗಳಾದ್ಮೇಲೆ ಅವರು ಶರಣಾಗತಿಯಾಗಿ ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂತಂದ್ರೆ, ಗೃಹಸ್ಥರ ಆ ರೀತಿ ಮನೆ ಮಠ ಬಿಟ್ಟು ಹೋಗೋದಕ್ಕಾಗತ್ತಾ? ಇಲ್ಲ. ಆದ್ರೂ ನಾವು ಉಪೇಕ್ಷೆ ಮಾಡ್ತೀವಿ ಭಗವಂತನನ್ನ. ಆದರೂ ಭಗವಂತ ಭಕ್ತರನ್ನ ಪೋಷಣೆ ಮಾಡೋದಕ್ಕೋಸ್ಕರ ನಮ್ಮಂತವ್ರ ಮನೆಗಳಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಕ್ತರು ದೇವೋತ್ತಮ ಪುರುಷನ ಸಂಬಂಧದಲ್ಲಿ ಅದೆಷ್ಟು ಪ್ರೀತಿಯುಳ್ಳವರೆಂದರೆ, ಎಷ್ಟೋ ಜನ್ಮಗಳ ತನಕ ಏಕಾಂತದಲ್ಲಿ ಯೋಗ ಸಾಧನೆ ಮಾಡುತ್ತಿರುವವರ ಮುಂದೆ ಅವನು ಗೋಚರಿಸದಿದ್ದರೂ ಭೌತಿಕ ಯೋಗ ಸಾಧನೆ ಇಲ್ಲದೆ ಭಕ್ತರು ಭಕ್ತಿ ಸೇವಾ ನಿರತರಾಗಿರುವ ಗೃಹಸ್ಥನ ಮನೆಯಲ್ಲಿ ಕಾಣಿಸಿಕೊಳ್ಳಲು ಅವನು ಒಡಂಬಡುವನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಭಗವದ್ ಭಕ್ತಿ ಸೇವೆಯು ಅದೆಷ್ಟು ಸುಲಭವೆಂದರೆ ಒಬ್ಬ ಗೃಹಸ್ಥನೂ ಕೂಡ ದೇವೋತ್ತಮ ಪರಮಪುರುಷನನ್ನು ತನ್ನ ಕುಟುಂಬದ ಓರ್ವ ಸದಸ್ಯನ ಹಾಗೆ ತನ್ನ ಮಗನಾಗಿ ಕಾಣಬಲ್ಲನು. ಕರ್ದಮ ಮುನಿಯು ಯೋಗಿಯಾದರೂ ಗೃಹಸ್ಥನಾಗಿದ್ದನು. ಆದರೆ ಅವನಿಗೆ ದೇವೋತ್ತಮ ಪರಮಪುರುಷನ ಅವತಾರವಾದ ಕಪಿಲ ಮುನಿಯು ಮಗನಾಗಿದ್ದನು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಸಂಬಂಧದಲ್ಲಿ ಅದೆಷ್ಟು ಪ್ರೀತಿ ಇರುತ್ತೆ ಭಕ್ತರಿಗೆ ಅಂತಂದ್ರೆ, ಎಷ್ಟೋ ಜನ್ಮಗಳ ತನಕ ಏಕಾಂತದಲ್ಲಿ ಸಾಧನೆ ಮಾಡ್ತಾ ಇರ್ತಾರಲ್ಲ, ಅವ್ರ ಮುಂದೆ ಭಗವಂತ ಗೋಚರಿಸೋದಿಲ್ಲ. ಆದ್ರೆ ಒಬ್ಬ ಭಕ್ತ ಯಾವ ರೀತಿಯ ಯೋಗ ಸಾಧನೆಯನ್ನು ಮಾಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅವನು ಕಂಪ್ಲೀಟ್ ಆಗಿ ತನ್ನನ್ನ ತಾನು ಭಗವಂತನ ಸೇವೆಯಲ್ಲಿ ತೊಡಗಿಸಿರ್ತಾನೆ. ಅಂದ್ರೆ ತನ್ನನ್ನ ಕಂಪ್ಲೀಟ್ ಆಗಿ ಶರಣಾಗತಿ, ಅಂದ್ರೆ ಭಗವಂತನ ಕೆಲಸ ಬಿಟ್ರೆ ಬೇರೆ ಏನೂ ಇಲ್ಲ. ಅವನ್ ಗೃಹಸ್ಥನಾಗಿದ್ರು ತಾನು ಮಾಡ್ತಾ ಇರುವಂತ ಎಲ್ಲ ಕೆಲಸದಲ್ಲೂ ಭಗವಂತನನ್ನ ಸೇರಿಸ್ಕೊಂಡು ಮಾಡ್ತಿರ್ತಾನೆ. ಎಲ್ಲವೂ ಭಗವಂತನಿಗಾಗಿ ಅವನ್ ಕೊಟ್ಟಿರೋ ಕೆಲಸ ಅನ್ಕೊಂಡು ಆ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಇರ್ತಾನಲ್ಲ, ಅಂತ ಗೃಹಸ್ಥನ ಮನೆಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅವನಿಗೆ ಇಷ್ಟ ಇರುತ್ತೆ ಹೊರತು ಯೋಗ ಸಾಧನೆಯನ್ನ ಮಾಡ್ತಾ ಇರ್ತಾರಲ್ಲ ಅಂಥವ್ರ ಮುಂದೆ ಅವನು ಹೋಗೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಆದರೆ ಭಕ್ತರು ಮಾಡುವಂತ ಭಕ್ತಿ ಸೇವೆಗೆ ಅವನು ಇಷ್ಟಪಡ್ತಾನೆ. ಇನ್ನೊಂದೇನು ಅಂತಂದ್ರೆ, ಭಗವದ್ ಭಕ್ತಿ ಸೇವೆ ಅನ್ನೋದು ಎಷ್ಟು ಸುಲಭ. ಅದು ನಾವ್ ಏನ್ ಮಾಡ್ತಾ ಇದೀವೋ ಅದನ್ನೇ ಭಗವಂತನನ್ನ ಅಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು. ನಾನು ಒಬ್ಬ ಗೃಹಸ್ಥನಾಗಿದ್ದೀನಿ, ನನ್ನ ಕೆಲಸ ಏನಿದೆಯೋ, ಮಕ್ಕಳು ಮರಿ ಇದ್ರೆ ಅವ್ರನ್ನ ಸಾಕೋದು ಪೋಷಣೆ ಮಾಡೋದು ಅದೆಲ್ಲ ಭಗವಂತ ನನಗೆ ಕೊಟ್ಟಿರುವಂತ ಕೆಲಸ. ಅವನೇ ಸ್ವಯಂ ನನ್ನ ಜೊತೆ ಇದ್ದಾನೆ ಅನ್ಕೊಂಡು ಅವನಿಗೋಸ್ಕರ ನಾವು ಅಡುಗೆ ಮಾಡೋದು, ಅವನಿಗೋಸ್ಕರ ನಾವು ಮನೆ ಕ್ಲೀನ್ ಮಾಡೋದು, ಈ ರೀತಿ ಎಲ್ಲ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅವನಿಗಾಗಿ ಅಂತ ಅವನ ಸೇವೆ ಮಾಡ್ತಾ ಇದೀವಿ ಅನ್ಕೊಂಡು ಮಾಡ್ತೀವಲ್ವಾ, ಅಷ್ಟೇ ಮಾಡ್ಬೇಕಾಗಿರುವಂಥದ್ದು. ಒಬ್ಬ ಗೃಹಸ್ಥ ಕೂಡ ಆ ಭಗವಂತನನ್ನ ತನ್ನ ಕುಟುಂಬದ ಒಬ್ಬ ಸದಸ್ಯನ ಹಾಗೆ, ಅಂದ್ರೆ ಇಲ್ಲಿ ಕರ್ದಮ ಮುನಿಗೆ ಅನುಭವ ಆಗಿದೆ. ಈಗ
ತನ್ನ ಮಗನಾಗಿ ನಾನು ನೋಡುವಷ್ಟು ನನಗೆ ಪುಣ್ಯ ಸಿಕ್ತಲ್ಲ ಅಂತಂದ್ಬಿಟ್ಟು ಕರ್ದಮ ಮುನಿ ಯೋಗಿ ಆಗಿದ್ರು ಕೂಡ ಗೃಹಸ್ಥರಾಗಿದ್ರು. ಆದ್ರೆ ಅವರಿಗೆ ಭಗವಂತನ ಅವತಾರವಾದಂಥ ಕಪಿಲ ಮುನಿನೇ ಮಗನಾಗಿ ಹುಟ್ಟಿದ್ದಾರೆ. ನೋಡಿ, ಇಲ್ಲಿ ಕರ್ದಮ ಮುನಿಗಳು ಎಷ್ಟು ಪುಣ್ಯ ಮಾಡಿದ್ದಾರೆ. ದೇವಹೂತಿ ಇಷ್ಟಪಟ್ಟಿದ್ದಕ್ಕೆ ಮಗ ಬೇಕು ಅಂತ ಭಗವಂತ ಸ್ವಯಂ ಬಂದ ಅಲ್ಲಿ ಅಲ್ವಾ. ಹೀಗೆ ಒಬ್ರಿಗೊಬ್ರು ಭಕ್ತರು ಭಗವಂತನನ್ನ ನೋಡೋದಕ್ಕೆ ಕಾರಣರಾಗ್ತಾರೆ. ಇಲ್ಲಿ ಕರ್ದಮ ಮುನಿಗಳು ಇದ್ದಿದ್ದಕ್ಕೆ ದೇವಹೂತಿಗೆ ಆ ಭಗವಂತ ತನ್ನ ಹೊಟ್ಟೆಲಿ ಹುಟ್ಟೋ ಹಾಗಾಯ್ತು. ಇಲ್ಲಿ ಕರ್ದಮ ಮುನಿಗಳಿಗೆ ದೇವಹೂತಿ ಕೇಳಿದ್ರಿಂದ, ಮದುವೆ ಆಗಿದ್ರಿಂದ ಅವರಿಗೆ ಭಗವಂತನ ದರ್ಶನ ಆಯ್ತು, ಮಗನಾಗೆ ಪಡೆದ್ರವರು ಅಲ್ವಾ. ಈ ರೀತಿ ಈ ಒಂದು ಸಂಬಂಧ ಇರತ್ತೆ. ಭಕ್ತಿ ಸೇವೆಯು ಅದೆಷ್ಟು ಶಕ್ತಿಶಾಲಿಯಾದ ದಿವ್ಯ ವಿಧಾನವೆಂದರೆ ಅದು ದಿವ್ಯ ಸಾಕ್ಷಾತ್ಕಾರದ ಇತರ ಎಲ್ಲ ವಿಧಾನಗಳನ್ನೂ ಮೀರಿಸುವುದು. ಭಗವಂತನು ತಾನು ವೈಕುಂಠದಲ್ಲಾಗಲಿ ಯೋಗಿಯ ಹೃದಯದಲ್ಲಾಗಲಿ ವಾಸಿಸುವುದಿಲ್ಲ. ಆದರೆ ತನ್ನ ನಿರ್ಮಲ ಭಕ್ತರು ತನ್ನನ್ನು ಸದಾ ಕೀರ್ತಿಸುವಲ್ಲಿ ಮತ್ತು ತನ್ನ ಮಹಿಮೆಗಳನ್ನು ಕೊಂಡಾಡುವಲ್ಲಿ ವಾಸಿಸುವೆನು ಎಂದು ಹೇಳಿದ್ದಾನೆ. ನೋಡಿ, ಭಕ್ತಿ ಸೇವೆ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂದ್ರೆ ಅದೊಂದು ದಿವ್ಯವಾದ ವಿಧಾನ ಅಂತಾನೆ ಹೇಳಿದ್ದಾರೆ. ಮತ್ತೆ ದಿವ್ಯ ಸಾಕ್ಷಾತ್ಕಾರದ ಎಲ್ಲ ವಿಧಾನಗಳನ್ನು ಮೀರಿಸುತ್ತದು. ಬೇರೆ ಎಲ್ಲ ಯಾವ ಮಾರ್ಗಗಳಿದೆಯೋ ಅದು ಬಹಳ ಕಷ್ಟ ಮಾಡುವಂಥದ್ದು. ಆದ್ರೆ ಭಕ್ತಿ ಸೇವೆ ಅನ್ನೋದು ನಾವು ಏನ್ ಮಾಡ್ತಿರ್ತೀವೋ ಅಲ್ಲಿ ಸ್ವಲ್ಪ ನಮ್ಮ ಭಾವನೆಗಳನ್ನ ನಾವು ಯೋಚನೆ ಮಾಡೋದು ಅಥವಾ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು. ಈಗ ನಮಗೋಸ್ಕರ ಮಾಡ್ಕೊಳ್ತಾ ಇರೋದನ್ನ ಭಗವಂತನಿಗಾಗಿ ಮಾಡುವಂಥದ್ದು ಅಷ್ಟೇನೆ. ಅಷ್ಟು ನಾವು ಚೇಂಜ್ ಮಾಡ್ಕೊಂಡ್ರೆ ಸಾಕು. ತುಂಬಾನೇ ಈಸಿ ಆಗಿರುವಂಥದ್ದು, ಎಲ್ಲವನ್ನ ಮೀರಿಸುವಂಥದ್ದು ಅಂತ ಹೇಳಿದ್ದಾರೆ. ಭಗವಂತ ಎಲ್ಲಿರ್ತಾನೆ? ವೈಕುಂಠದಲ್ಲಿ ಅಂತ ನಾವು ಹೇಳ್ತೀವಿ ಅಲ್ವಾ. ಆದ್ರೆ ಭಗವಂತ ವೈಕುಂಠದಲ್ಲೂ ಇರೋದಿಲ್ಲ, ಯೋಗಿಯ ಹೃದಯದಲ್ಲೂ ವಾಸ ಮಾಡೋದಿಲ್ಲ. ಆದ್ರೆ ತನ್ನ ನಿರ್ಮಲ ಭಕ್ತರು ತನ್ನನ್ನು ಎಲ್ಲಿ ಸದಾ ಕೀರ್ತಿಸ್ತಾರೋ, ಅಂದ್ರೆ ಅವನ ಹಾಡಿ ಹೊಗಳುತ್ತಾರೋ, ಅವನ ಮಹಿಮೆಗಳನ್ನ ಕೊಂಡಾಡ್ತಾರೋ ಅಲ್ಲಿ ವಾಸ ಮಾಡ್ತೀನಿ ಅಂತ ಸ್ವತಃ ಹೇಳಿದಾನೆ. ಭಗವದ್ಗೀತೆನಲ್ಲಿ ಅವನು ಹೇಳಿದಾನೆ, ಎಲ್ಲಿ ನನ್ನ ಭಕ್ತ ಭಜಿಸ್ತಾ ಇರ್ತಾನೋ ಅಲ್ಲಿ ನಾನು ಇರ್ತೀನಿ ಅಂತನ್ಬಿಟ್ಟು. ಅದಕ್ಕೆ ಹೇಳೋದು, ಭಕ್ತರಿಗೆ ಭಗವಂತನ ಬಗ್ಗೆ ಹಾಡಿ ಹೊಗಳೋದಿಷ್ಟ, ಭಗವಂತನಿಗೆ ತನ್ನ ಭಕ್ತ ತನ್ನನ್ನು ಹಾಡಿ ಹೊಗಳ್ತಾ ಇರೋದನ್ನ ಕೇಳೋದಕ್ಕಿಷ್ಟ. ಅದಕ್ಕೋಸ್ಕರ ಎಲ್ಲಿ ಭಕ್ತರು ನನ್ನನ್ನು ಕೊಂಡಾಡ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದಾನೆ. ದೇವೋತ್ತಮ ಪರಮಪುರುಷನು ಭಕ್ತ ವತ್ಸಲನೆಂದು ಪ್ರಖ್ಯಾತನಾಗಿದ್ದಾನೆ. ಜ್ಞಾನಿ ವತ್ಸಲನೆಂದು ಅಥವಾ ಯೋಗಿ ವತ್ಸಲನೆಂದು ಅವನು ಎಂದೂ ವರ್ಣಿತನಾಗಿಲ್ಲ. ಯಾವಾಗಲೂ ಭಕ್ತವತ್ಸಲನೆಂದೇ ಅವನನ್ನು ವರ್ಣಿಸಲಾಗಿದೆ. ಏಕೆಂದರೆ ಅವನು ಇತರ ದಿವ್ಯವಾದಿಗಳಿಗಿಂತ ಹೆಚ್ಚಾಗಿ ತನ್ನ ಭಕ್ತರಲ್ಲಿ ಒಲವುಳ್ಳವನು. ನೋಡಿದ್ರ, ಇಲ್ಲಿ ಏನ್ ಹೇಳಿದ್ದಾರೆ? ಭಗವಂತನನ್ನ ಏನಂತ ಕರೀತಾರೆ? ಭಕ್ತವತ್ಸಲ ಅಂತ ಕರೀತಾರೆ. ನಾವು ಎಷ್ಟೋ ಸರಿ ಕೇಳಿದೀವಿ, ಅಥವಾ ಬೇಕಾದಷ್ಟು ಧರ್ಮಗ್ರಂಥಗಳಲ್ಲಿ ಭಕ್ತವತ್ಸಲ ಅಂತ ಹೇಳೋದನ್ನು ಕೂಡ ನಾವು ಕೇಳಿರ್ತೀವಿ. ಇದೇ ರೀತಿ ಪ್ರಖ್ಯಾತನಾಗಿದ್ದಾನೆ ಭಗವಂತ. ಎಲ್ಲೂ ಕೂಡ ಅವನನ್ನ ಜ್ಞಾನಿ ವತ್ಸಲ ಅಥವಾ ಯೋಗಿ ವತ್ಸಲ ಅಂತ ವರ್ಣನೆ ಮಾಡಿಲ್ಲ. ಯಾವಾಗಲೂ ಅವನನ್ನ ಭಕ್ತವತ್ಸಲ ಅಂತಾನೆ ವರ್ಣನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಬೇರೆ ಎಲ್ಲಾ ವಾದಿಗಳಿಗಿಂತ ಭಕ್ತರಲ್ಲಿ ಅವನಿಗೆ ಪ್ರೀತಿ ಹೆಚ್ಚು. ಭಕ್ತನು ಮಾತ್ರ ಭಗವಂತನ ನಿಜ ಸ್ವರೂಪವನ್ನು ತಿಳಿಯಬಲ್ಲನೆಂದು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ಭಕ್ತ್ಯಾ ಮಾಂ ಅಭಿಜಾನಂತಿ, ಜೀವಿಯು ನನ್ನನ್ನು ಭಕ್ತಿ ಸೇವೆಯಿಂದ ಮಾತ್ರವೇ ತಿಳಿಯಬಲ್ಲನು, ಬೇರೆ ರೀತಿಯಿಂದಲ್ಲ. ಆ ತಿಳುವಳಿಕೆಯೊಂದೇ ನಿಜವಾದುದು. ಏಕೆಂದರೆ ಜ್ಞಾನಿಗಳು ಅಥವಾ ಊಹಾತ್ಮಕ ಚಿಂತನೆ ಮಾಡುವವರು ದೇವೋತ್ತಮ ಪರಮಪುರುಷನ ಜ್ಯೋತಿಯನ್ನು ಅಥವಾ ಶರೀರ ಕಾಂತಿಯನ್ನು ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳಬಹುದಾದರೂ ಯೋಗಿಗಳು ದೇವೋತ್ತಮ ಪರಮಪುರುಷನ ಆಂಶಿಕ ಪ್ರಾತಿನಿಧ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದಾದರೂ ಒಬ್ಬ ಭಕ್ತನು ಸ್ಪಷ್ಟ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಲ್ಲದೆ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ ಸಹವಾಸವನ್ನೂ ಮಾಡುವನು. ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದರೆ, ಭಕ್ತ ಮಾತ್ರ ಭಗವಂತನ ನಿಜ ಸ್ವರೂಪವನ್ನ ತಿಳ್ಕೋಬಹುದು ಅಂತ ಹೇಳಿದಾನೆ ಭಗವದ್ಗೀತೆಯಲ್ಲಿ. ಏನು ಆ ಶಬ್ದ ಏನ್ ಹೇಳಿದಾನೆ? ಭಕ್ತ್ಯಾ ಮಾಂ ಅಭಿಜಾನಂತಿ ಅಂದ್ರೆ ಜೀವಿ ನನ್ನನ್ನ ಭಕ್ತಿಯಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಬೇರೆ ರೀತಿಯಿಂದ ಅಲ್ಲ ಅಂತ ಹೇಳಿದಾನೆ. ಭಕ್ತಿ ಅಂತಂದ್ರೆ ಏನು? ಪ್ರೀತಿ ಎಲ್ಲಿರುತ್ತೋ ಆ ಯಾರನ್ನ ನಾವು ಪ್ರೀತಿಸ್ತಾ ಇರ್ತೀವೋ ಆ ವ್ಯಕ್ತಿ ಬಗ್ಗೆ ನಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ತಾನೆ. ಎಷ್ಟು ಅವನನ್ನ ಪ್ರೀತಿಸ್ತಾ ಹೋಗ್ತೀವೋ ಅವನ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಕಾತುರತೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಗೊತ್ತಿಲ್ದೇನೆ ನಮಗೆ ಅವ್ರ ಬಗ್ಗೆ ವಿಷಯಗಳು ತಿಳ್ಕೊಳ್ಳೋಕ್ ಶುರು ಮಾಡ್ತೀವಿ.
ಅದಕ್ಕೆ ಇಲ್ಲಿ ಯಾವಾಗ ನಾವು ಭಗವಂತನನ್ನ ಪ್ರೀತಿಸೋಕ್ ಶುರು ಮಾಡ್ತೀವೋ, ಭಕ್ತಿ ಮಾಡೋದಕ್ಕೆ ಶುರು ಮಾಡ್ತೀವೋ, ಅದರಿಂದ ನಮಗೆ ಭಗವಂತ ಗೊತ್ತಾಗ್ತಾನೆ. ಆ ತಿಳುವಳಿಕೆ ಇದೆಯಲ್ಲ, ಅದು ಒಂದೇ ನಿಜವಾಗಿರುವಂಥದ್ದು. ಯಾಕೆ ಅಂತಂದ್ರೆ, ಜ್ಞಾನಿಗಳಾಗಿರ್ಬೋದು, ಊಹಾತ್ಮಕ ಚಿಂತನೆ ಮಾಡ್ತಾರಲ್ಲ ಅವರಾಗಿರಬಹುದು, ಅವರು ಭಗವಂತನ ಜ್ಯೋತಿಯನ್ನ, ಶರೀರ ಕಾಂತಿಯನ್ನ ಮಾತ್ರ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಇದರ ಬಗ್ಗೆನೂ ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 3 ರೀತಿಯ ಸಾಧಕರಿರ್ತಾರೆ. ಅವರು ಹೇಗೆ ಏನೇನನ್ನ ಪಡ್ಕೊಳ್ತಾರೆ ಅನ್ನೋದನ್ನ, ಸೊ ಅದನ್ನ ಭಗವದ್ಗೀತೆಯಲ್ಲಿ ನಾವು ಕೇಳಿ ತಿಳ್ಕೋಬಹುದು. ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಊಹಾತ್ಮಕ ಚಿಂತನೆ ಮಾಡ್ತಾರೋ ಅವರು ಶರೀರ ಕಾಂತಿಯನ್ನ ಅಥವಾ ಜ್ಯೋತಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಅದೇ ಯೋಗಿಗಳು ಭಗವಂತನ ಆಂಶಿಕ ಪ್ರಾತಿನಿಧ್ಯವನ್ನ ಸಾಕ್ಷಾತ್ಕರಿಸ್ಕೊಳ್ತಾರೆ. ಆದ್ರೆ ಭಕ್ತ ಇದಾನಲ್ಲ, ಅವನು ಸ್ಪಷ್ಟ ರೂಪವನ್ನ ಸಾಕ್ಷಾತ್ಕಾರ ಅಂದ್ರೆ ಅವನು ಹೇಗಿದನೋ ಹಾಗೆ ಅವನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ, ಆ ಭಗವಂತನ ಸಹವಾಸವನ್ನು ಕೂಡ ಮಾಡ್ತಾನೆ. ಅಂದ್ರೆ ಅವನ ಜೊತೆಯಲ್ಲಿ ಇರೋದಕ್ಕೂ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ನೋಡಿ, ದೇವಕಿ ವಸುದೇವ ಮತ್ತೆ ಯಶೋಧ ನಂದ ಮಹಾರಾಜ ಇವರು ಭಗವಂತನ ಜೊತೆನಲ್ಲೇ ಇರೋ ಹಾಗಾಯ್ತು ಅಲ್ವಾ. ಆ ರೀತಿಯ ಒಂದು ಸಾಕ್ಷಾತ್ಕಾರವನ್ನು ಕೂಡ ನಾವು ಪಡ್ಕೊಳ್ಬಹುದು ಭಕ್ತಿಯಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.